ಅಲ್ಲ, ನಟಿ ಅಂತ ಅಲ್ಲ, ಬೇರೆಯವರಲ್ಲ, ಸಾಮಾನ್ಯದವರಲ್ಲ, ಜನಸಾಮಾನ್ಯರಲ್ಲ, ಯಾರೇ ಇರಲಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ. ಎಂಥ ಕಮೆಂಟ್ಸು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ. ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ. ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ, ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತಾರ್ಹವೇ. ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲೇಬೇಕು. ಈಗ ನನ್ನ ವಿಷಯನೇ ನೀವು ತಗೊಳ್ಳಿ, ಇದು ನನಗೇನು ಹೊಸದಲ್ಲ. ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ, ಮಹಿಳೆಯರ ಬಗ್ಗೆ ಒಂದು ಕೀಳ್ತನದ ಮಾತುಗಳಿರಲಿ, 5-6 ವರ್ಷಗಳಿಂದ ನಾನು ಸಾಕಷ್ಟು ಫೇಸ್ ಮಾಡಿದ್ದೀನಿ. ಅಷ್ಟಿಷ್ಟಲ್ಲ, ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು KR ನಗರದಲ್ಲಿ. ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಈವರೆಗೂ ಆ ತಪ್ಪಿಸ್ತರನ್ನು ಪೊಲೀಸ್ ಅರೆಸ್ಟು ಮಾಡಿಲ್ಲ, ಯಾವ ರೀತಿಯ ಒಂದು ಜಸ್ಟಿಸ್ಸು ಕೊಡಿಸ್ಲಿಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದು ನಮ್ಮಲ್ಲಿ ಯುವತೇನೂ ಯೋಚನೆ ಮಾಡಬೇಕು. ಈ ಜನ್ರೇಷನ್ ಇದೆಯಲ್ಲ, ಭಾಳ ಅದನ್ನು ಏನೋ ಒಂದು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇವತ್ತಿನ ಕಾಲಕ್ಕೆ ನೀವು ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅದನ್ನು ಪತ್ತೆ ಮಾಡಿ ಕಂಡುಹಿಡಿದು ಟ್ರೇಸ್ ಮಾಡಿ ಅವ್ರನ್ನ ಹಿಡಿಯೋ ಅಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ. ಸೊ ಎಲ್ಲರೂ ಹುಷಾರಾಗಿರಬೇಕು. ಏನೋ ಒಂದು ಭಾವುಕರಾಗಿ ಯಾರೋ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಅದನ್ನು ಯಾರೂ ಮಾಡೋಕ್ಕೆ ಹೋಗಬಾರ್ದು. ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದು, ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫು ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಸೆಕೆಂಡ್ ನೀವು ಪಾಸ್ ಮಾಡಿ ಯೋಚನೆ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ನೀವು ಯಾರನ್ನು ಟಾರ್ಗೆಟ್ ಮಾಡ್ತಿದ್ರೋ ಅವ್ರಿಗೇನು ಆ ಒಂದು ನಿಮಿಷ ನೋವಾಗಿರ್ಬೋದು, ಬಟ್ ಅವ್ರ ಜೀವನಕ್ಕೆ ಇದೇನು ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ. ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ಮಾಡಿದವರಾಗ್ತೀರಾ. ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ನಾನು ಅದನ್ನೇ ಹೇಳೋದಲ್ಲ, ನನಗೂ ಇದೇ ಟ್ರೋಲಿಂಗ್ ಆಯಿತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ. ಯಾರು ಪರವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ಮ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸೂ. ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸನಾಲಿಟೀಸ್ ಇರೋದರಿಂದ ನಮಗೆ ಕೆಲವುದು ಆ್ಯಕ್ಸಸ್ಸು ಈಸಿಯಾಗಿ ಸಿಗುತ್ತೆ. ಒಂದು ಪೊಲೀಸ್ ಹತ್ರಕ್ಕೆ ಹೋಗೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂಥ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ. ಸೊ ಖಂಡಿತ ಅವ್ರಿಗೆಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ಆ ಕ್ರಮ ತಗೊಳ್ತಾರೆ ಪೊಲೀಸು. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನೋ ಮಾತಾಡಿಲ್ಲ ಅಂತ ಕಾಣಿಸುತ್ತೆ. ಇದನ್ನು ನೀವು ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಎಲ್ರಿಗೂ ಸೇರಿಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲಾಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸೇನ ಇದನ್ನು ಮಾಡಿರೋದು ಅಂತಲೂ ನಮ್ಗೆ ಪ್ರೂಫ್ ಇಲ್ಲ. ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ. ಅಲ್ಲ, ನಟಿ ಅಂತ ಅಲ್ಲ, ಬೇರೆಯವರಲ್ಲ, ಸಾಮಾನ್ಯದವರಲ್ಲ, ಜನಸಾಮಾನ್ಯರಲ್ಲ, ಯಾರೇ ಇರಲಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು
ಕಮೆಂಟ್ಸ್ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ, ಎಂಥ ಕಮೆಂಟ್ಸು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನ್ಯೂಸಲ್ಲಿ ಏನು ಬರ್ತಾಯಿದೆ ಅದನ್ನು ನೋಡ್ತಾ ಇದ್ದೀನಿ. ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ. ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ, ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತಾರ್ಹವೇ. ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲೇಬೇಕು. ಈಗ ನನ್ನ ವಿಷಯನೇ ನೀವು ತಗೊಳ್ಳಿ, ಇದು ನನಗೇನು ಹೊಸದಲ್ಲ. ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ, ಮಹಿಳೆಯರ ಬಗ್ಗೆ ಒಂದು ಕೀಳ್ತನದ ಮಾತುಗಳಿರಲಿ, 5-6 ವರ್ಷಗಳಿಂದ ನಾನು ಸಾಕಷ್ಟು ಫೇಸ್ ಮಾಡಿದ್ದೀನಿ. ಅಷ್ಟಿಷ್ಟಲ್ಲ, ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು KR ನಗರದಲ್ಲಿ. ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಈವರೆಗೂ ಆ ತಪ್ಪಿಸ್ತರನ್ನು ಪೊಲೀಸ್ ಅರೆಸ್ಟು ಮಾಡಿಲ್ಲ, ಯಾವ ರೀತಿಯ ಒಂದು ಜಸ್ಟಿಸು ಕೊಡಿಸ್ಲಿಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದು ನಮ್ಮಲ್ಲಿ ಯುವತೇನೂ ಯೋಚನೆ ಮಾಡಬೇಕು. ಈ ಜನ್ರೇಷನ್ ಇದೆಯಲ್ಲ, ಭಾಳ ಅದನ್ನು ಏನೋ ಒಂದು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇವತ್ತಿನ ಕಾಲಕ್ಕೆ ನೀವು ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅದನ್ನು ಪತ್ತೆ ಮಾಡಿ ಕಂಡುಹಿಡಿದು ಟ್ರೇಸ್ ಮಾಡಿ ಅವ್ರನ್ನ ಹಿಡಿಯೋ ಅಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ. ಸೊ ಎಲ್ಲರೂ ಹುಷಾರಾಗಿರಬೇಕು. ಏನೋ ಒಂದು ಭಾವುಕರಾಗಿ ಯಾರೋ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಅದನ್ನು ಯಾರೂ ಮಾಡೋಕ್ಕೆ ಹೋಗಬಾರ್ದು. ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದು, ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫು ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಸೆಕೆಂಡ್ ನೀವು ಪಾಸ್ ಮಾಡಿ ಯೋಚನೆ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ನೀವು ಯಾರನ್ನು ಟಾರ್ಗೆಟ್ ಮಾಡ್ತಿದ್ರೋ ಅವ್ರಿಗೇನು ಆ ಒಂದು ನಿಮಿಷ ನೋವಾಗಿರ್ಬೋದು, ಬಟ್ ಅವ್ರ ಜೀವನಕ್ಕೆ ಇದೇನು ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ. ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ಮಾಡಿದವರಾಗ್ತೀರಾ. ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ನಾನು ಅದನ್ನೇ ಹೇಳೋದಲ್ಲ, ನನಗೂ ಇದೇ ಟ್ರೋಲಿಂಗ್ ಆಯಿತು 6 ವರ್ಷದಿಂದ. ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ. ಯಾರು ಪರವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ಮ ಕಾನ್ಫಿಡೆನ್ಸ್ ಇದೆ, ವಿ ಕ್ಯಾನ್ ಪರ್ಸು. ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ. ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸ್ನಾಲಿಟೀಸ್ ಇರೋದರಿಂದ ನಮಗೆ ಕೆಲವುದು ಆ್ಯಕ್ಸಸ್ಸು ಈಸಿಯಾಗಿ ಸಿಗುತ್ತೆ. ಒಂದು ಪೊಲೀಸ್ ಹತ್ರಕ್ಕೆ ಹೋಗೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂಥ ಚಾನ್ಸಸ್ ಇದೆ. ಅವ್ರ ಸರ್ಕಾರ ಇದೆ. ಸೊ ಖಂಡಿತ ಅವ್ರಿಗೆಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ಆ ಕ್ರಮ ತಗೊಳ್ತಾರೆ ಪೊಲೀಸು. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರು ಮೇ ಬಿ ಪ್ರೆಸ್ಗೆ ಇತ್ತೀಚೆಗೇನೋ ಮಾತಾಡಿಲ್ಲ ಅಂತ ಕಾಣಿಸುತ್ತೆ. ಇದನ್ನು ನೀವು ಅವ್ರನ್ನೇ ಕೇಳಿದ್ರೆ ಸರಿ. ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಎಲ್ರಿಗೂ ಸೇರಿಸೇನೆ, ಯಾರೇ ಒಬ್ಬರಿಗೆ ಸ್ಪೆಷಲಾಗಿ ವಿಶೇಷವಾಗಿ ಅಲ್ಲ. ನಾನು ಅವ್ರ ಫಾಲೋವರ್ಸ್ ಇದನ್ನು ಮಾಡಿರೋದು ಅಂತಲೂ ನಮ್ಗೆ ಪ್ರೂಫ್ ಇಲ್ಲ. ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದರೆ ಖಂಡಿತ ಅವ್ರಿಗೂ ಅಪೀಲ್ ಮಾಡ್ತೀನಿ ನಾನು. ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ.